Hello guys, welcome to Mototech Kannada. ನಾನು ನಿಮ್ಮ ಪುನೀತ್. ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೊರಟಿರುವಂಥ ವೆಹಿಕಲ್ TVS Jupiter 110cc. ಎಸ್, ನನ್ನ ಕಣ್ಮುಂದೆ ಇದೆ. ಈ ಒಂದು ವೆಹಿಕಲ್ನ ಫೀಚರ್ಸ್ ಬಗ್ಗೆ, ಎಕ್ಸ್ಟೀರಿಯರ್ಸ್ ಆ್ಯಂಡ್ ಸಾಕಷ್ಟು ಫೀಚರ್ಸ್ಗಳು ಲೋಡೆಡ್ ಆಗಿದೆ ಈ ಒಂದು ವೆಹಿಕಲಲ್ಲಿ. ಅದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂನ ನಾನು ಕೊಡ್ತೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಡೋಂಟ್ ಫರ್ಗೆಟ್ ಬೆಲ್ ಐಕಾನ್ನ ಹಾಗೆ ಒತ್ತಿ. ಮೊದಲಿಗೆ ಈ ವಿಡಿಯೋನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ಮೈಸೂರಿನ ಅತಿ ದೊಡ್ಡ TVS ಶೋರೂಮ್ ಅಂಬಾರಿ TVS ಅವ್ರಿಗೆ ನಾನು ಥ್ಯಾಂಕ್ಸನ್ನು ಹೇಳಲೇಬೇಕು. ಸೊ ಇವತ್ತು ನಾನು ಬಂದಿದ್ದೀನಿ ಈ ಒಂದು TVS Jupiter 110cc ವೆಹಿಕಲ್ನ ರಿವ್ಯೂ ಮಾಡೋದಕ್ಕೆ. ಎಕ್ಸ್ಟರ್ನಲ್ ಲುಕ್ಸ್ ಬಗ್ಗೆ ಹೇಳೋದಾದರೆ ಸಕ್ಕದಾಗಿದೆ. ಈ ಒಂದು ಗಾಡಿ ಹೊರಗಡೆಯಿಂದ ಯಾರೇ ನೋಡಿದ್ರೂ ಕೂಡ ಇನ್ಸ್ಟೆಂಟ್ಲಿ ಐ ಕ್ಯಾಪ್ಚರಿಂಗ್ ಆಗಿದೆ. ಯಾಕೆಂದರೆ ಫ್ರಂಟ್ DRL ಕಾಣ್ತಿದೆಯಲ್ಲ ನಿಮಗೆ, ಆ ಫ್ರಂಟ್ DRLಲ್ಲೇ ಸಾಕಷ್ಟು ವಿಚಾರಗಳಿವೆ. ಇಂಟಿಗ್ರೇಟೆಡ್ DRL ಅಂತ ಹೇಳ್ಬೋದು ಇದನ್ನು. ಅದರೊಳಗಡೆ ನಿಮಗೆ ಲೈಟು ಆನ್ ಆಗುತ್ತೆ, ಜೊತೆಗೇ ಇಂಡಿಕೇಟರ್ಸ್ ಕೂಡ ಇಂಟಿಗ್ರೇಟೆಡ್ ಆಗಿದೆ. ಆ್ಯಂಡ್ ಇಲ್ಲಿ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮೆಟಲ್ ಆ್ಯಂಡ್ ಫೈಬರ್ ಮಿಕ್ಸ್ಚರ್ ಇದೆ. ಆ್ಯಂಡ್ ನೀವು ನೋಡ್ತಿದ್ದೀರಾ ಇಲ್ಲಿ ಇದೊಂದು ಟಾಪ್ ಮಾಡೆಲ್ ವೇರಿಯಂಟ್ ಆಗಿದೆ. ಈ ಟಾಪ್ ಮಾಡೆಲ್ ವೇರಿಯಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ ಸಿಗುತ್ತೆ, ಜೊತೆಗೇ ಪೆಟಲ್ ಡಿಸ್ಕ್ ಸಿಗುತ್ತೆ. ಹಾಗೆಯೇ ಇಂಟ್ರೆಸ್ಟಿಂಗ್ ಆಗಿ 12 ಇಂಚಿನ ಅಲಾಯ್ ವೀಲ್ಸ್ ಕೂಡ ಸಿಗ್ತಾ ಇದೆ. ಜೊತೆಗೇ LED ಹೆಡ್ ಲ್ಯಾಂಪ್ಸ್ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅನ್ನೋ ಒಂದು ಸಿಂಬಲ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಅದ್ರ ಬಗ್ಗೆ ಇನ್ ಡೀಟೇಲ್ ನಾನು ನಿಮಗೆ ರಿವ್ಯೂನ ಕೊಡ್ತೀನಿ. ಇನ್ನು ಸೈಡ್ ಪ್ರೊಫೈಲ್ನಿಂದ ಈ ಒಂದು ವೆಹಿಕಲ್ನ ನೋಡೋದಾದರೆ ತುಂಬಾ ಚೆನ್ನಾಗಿದೆ, ಎರ್ಗನಾಮಿಕ್ ಆಗಿದೆ. ಸ್ಟೋರೇಜ್ ಆಪ್ಷನ್ಸ್ ಅಂತೂ ಈ ಒಂದು ವೆಹಿಕಲಲ್ಲಿ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ನಿಮಗೆ USB ಚಾರ್ಜರ್ ಕೂಡ ಇದೆ. ಇಲ್ಲಿ ಫೋನ್ನ ಇಲ್ಲೇ ಇಟ್ಕೊಂಡು ಚಾರ್ಜ್ ಮಾಡ್ಬೋದು. 2 ಲೀಟರ್ ಗ್ಲೌ ಬಾಕ್ಸ್ ಇದೆ. ಆ್ಯಂಡ್ ನೀವೇನಾದರೂ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂದಾಗ ಗಾಡಿಯಿಂದ ಇಳಿಯೋ ಅವಶ್ಯಕತೆಯೇ ಬರೋದಿಲ್ಲ. ಯಾಕೆಂದರೆ ನಿಮಗೆ ಇಲ್ಲೇ ಈ ಒಂದು ವೆಹಿಕಲಲ್ಲಿ ನಿಮಗೆ ಫ್ಯೂಲ್ ಹಾಕ್ಸ್ಕೊಳ್ಳೋ ಆಪ್ಷನ್ ಇಲ್ಲೇ ಇದೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಇದೆ. ನಿಮಗೆಲ್ಲ ಇನ್ಫಾರ್ಮೇಷನ್ನು ಡಿಜಿಟಲ್ಲಿ ಸಿಗುತ್ತೆ. ಆ್ಯಂಡ್ ನಿಮ್ಮ ಮೊಬೈಲ್ ಫೋನ್ಗೆ ಕೂಡ ಕನೆಕ್ಟ್ ಮಾಡ್ಕೋಬೋದು ಬ್ಲೂಟೂತ್ ಆಪ್ಷನ್ ಮೂಲಕ. ಅದ್ರ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ತಿಳಿಸ್ತೀನಿ. ಆ್ಯಂಡ್ ಸ್ಟೋರೇಜ್ ಆಪ್ಷನ್ ಬಂದು ಕೂಡ ಸಿಕ್ಕಾಬಟ್ಟೆ ಇದೆ. ದೊಡ್ಡ ಸೀಟ್ ಇದೆ. ನಿಮಗೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಕೂಡ ಮಾಡ್ಬೋದು ಇದರಲ್ಲಿ. ಸೀಟ್ ಒಳಗಡೆ ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ. ಆರಾಮಾಗಿ 2 ಹೆಲ್ಮೆಟ್ನ ಇಡ್ಬೋದು. ಇನ್ ಕೇಸ್ ಒಬ್ಬರೇ ಟ್ರಾವೆಲ್ ಮಾಡ್ತಿದ್ರೆ ಅಂದರೆ ಹೆಲ್ಮೆಟ್ ಇಟ್ಟು ನಿಮ್ಮ ಬ್ಯಾಗ್ ಅಥವಾ ಬಾಟಲ್ ಅಥವಾ ಏನೇ ಸ್ಟಫ್ ಇದ್ರೂ ಕೂಡ ಆರಾಮಾಗಿ ಇದರ ಒಳಗಡೆ ಇಡಬಹುದು. ತುಂಬಾ ದೊಡ್ಡ ಅಂಡರ್ ಸೀಟ್ ಸ್ಟೋರೇಜ್ ಇದೆ. ಆ್ಯಂಡ್ ಇದು ಸೆಗ್ಮೆಂಟಲ್ಲೇ ಫಸ್ಟ್ ಇಷ್ಟು ದೊಡ್ಡ ಸೀಟಿಂಗ್ ಕೆಪಾಸಿಟಿ ಕೊಟ್ಟಿರೋದು. ಇಲ್ಲಿ ನೋಡ್ತಾ ಇದ್ದೀರಾ, ರೇರ್ ಟೈಲ್ ಲ್ಯಾಂಪಲ್ಲಿ ಕೂಡ ಫ್ರಂಟಲ್ಲಿ ಇರೋ ಹಾಗೆಯೇ ಇಂಟಿಗ್ರೇಟೆಡ್ LED ಟೈಲ್ ಲ್ಯಾಂಪ್ ಇದೆ. ಇದರಲ್ಲಿ ನಿಮಗೆ ಇಂಡಿಕೇಟರ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇಂಡಿಕೇಟರ್ ಆನ್ ಮಾಡ್ತಿದ್ದ ಹಾಗೆಯೇ ಟೈಲ್ ಲ್ಯಾಂಪ್ ರೆಡ್ ಇದ್ದಿದ್ದು ಕಂಪ್ಲೀಟಾಗಿ ಒಂದು ಸೈಡ್ ಆರೆಂಜ್ ಆಗಿ ಬ್ಲಿಂಕ್ ಆಗ್ತಿದೆ. ಫುಟ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇರುವಂಥ ಫುಟ್ರೆಸ್ಟ್ ಸ್ವಲ್ಪ ಬೇರೆ ವೆಹಿಕಲ್ಸ್ಗೆ ಕಂಪೇರ್ ಮಾಡಿದ್ರೆ ದೊಡ್ಡದಾಗೆ ಕೊಟ್ಟಿದ್ದಾರೆ. ಕಾಲು ಇಟ್ಕೊಂಡಾಗ ನಿಮಗೆ ಅಗಲವಾಗಿ ಒಳ್ಳೆ ಜಾಗ ಸಿಗುತ್ತೆ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ, ಸೈಡಲ್ಲಿ ಈ ಒಂದು ಫ್ಯೂಲ್ ಕ್ಯಾಪನ್ನು ಕೊಟ್ಟಿದ್ದಾರೆ ಅಂತ. ಫ್ಯೂಲ್ ಇಲ್ಲೇ ಹಾಕಿಸ್ಕೋತೀರಾ. ಸೊ ಫ್ಯೂಲ್ ಇಲ್ಲಿ ಹಾಕಿಸ್ಕೊಂಡ್ಮೇಲೆ ಅದು ಹೋಗಿ ಸೀದಾ ಬರೋದು ಇಲ್ಲೇ. ನೀವು ಕಾಲಲ್ಲಿ ಇಟ್ಕೋತೀರಾ, ಆ ಕಾಲಡಿಯಲ್ಲೇ ಫ್ಯೂಲ್ ಟ್ಯಾಂಕ್ ಇದೆ. ಸೊ ನಿಮಗೆ 2 ಹೆಲ್ಮೆಟ್ ಇಟ್ಕೊಳ್ಳೋಂಥ ಸೀಟಿಂಗ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ನ ಇಲ್ಲಿ ಕೊಟ್ಟಿರೋದ್ರಿಂದ ಎರ್ಗನಾಮಿಕಲಿ ಈ ಗಾಡಿ ತುಂಬಾ ಚೆನ್ನಾಗಿದೆ. ಇಂಟಿಗ್ರೇಟೆಡ್ LED ಬಂದು ಈ ಗಾಡೀಲಿ 110cc ವೆಹಿಕಲ್ ಸೆಗ್ಮೆಂಟಲ್ಲಿ ಇದೇ ಫಸ್ಟ್ ಬರ್ತಾ ಇರೋದು. ಈ ಥರ ಇಂಟಿಗ್ರೇಟೆಡ್ LEDನ ನೀವು ಬೇರೆ ಯಾವುದೇ ಸ್ಕೂಟರಲ್ಲಿ ನೋಡೋದಕ್ಕಾಗಲ್ಲ. ಎಸ್, ಹಾಗೆಯೇ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ಇನ್ಫಾರ್ಮೇಷನ್ನ ಈ ಒಂದು ಕ್ಲಸ್ಟರಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಈ ವೆಹಿಕಲಲ್ಲಿ ಸಾಕಷ್ಟು ಸೆಗ್ಮೆಂಟ್ ಫಸ್ಟ್ ಫೀಚರ್ಸ್ಗಳಿವೆ. ಅದೇನು ಅಂತ ಹೇಳ್ಬಿಡ್ತೀನಿ. ಇಂಟೆಲಿಜೆಂಟ್ ಐಗೋ ಅಂತ ಒಂದು TVS ಅವರ ಪೇಟೆಂಟೆಡ್ ಟೆಕ್ನಾಲಜಿ ಇದೆ. ಇದನ್ನು ಆನ್ ಮಾಡಿದ್ರೆ ನೋಡಿ, ಲೈಟ್ ಆನ್ ಆಗುತ್ತೆ. ಇದು ಆನ್ ಮಾಡಿದ್ರೆ ನೀವೇನಾದರೂ ಸಿಗ್ನಲ್ ನಿಂತ್ಕೋತೀರಾ ಅಥವಾ ಒಂದು 5 to 6 ಸೆಕೆಂಡ್ಸ್ ಐಡ್ಲಿಂಗಲ್ಲಿ ಗಾಡಿ ಇತ್ತು ಅಂದಾಗ ನಿಮ್ಮ ಗಾಡಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಆಮೇಲೆ ಮೂವ್ಮೆಂಟ್ ಕೊಟ್ಟಿದ ತಕ್ಷಣವೇ ನಿಮ್ಮ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಿಮ್ಮ ಫ್ಯೂಲ್ ಎಕಾನಮಿನ ಇನ್ಕ್ರೀಸ್ ಮಾಡುತ್ತೆ. ಹೆಚ್ಚಿನ ಮೈಲೇಜ್ ಕೂಡ ಸಿಗುತ್ತೆ ಇದರಿಂದ. ಹಾಗೆಯೇ ಈ ಒಂದು ವೆಹಿಕಲಲ್ಲಿ ನಿಮಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತ ಆಗಲೇ ಹೇಳೋದಲ್ಲ. ಸೊ ಬ್ಲೂಟೂತ್ ಮೂಲಕ ನಿಮ್ಮ ಮೊಬೈಲ್ನಲ್ಲಿ ನೀವೇನಾದರೂ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆಬ್ವಿಯಸ್ಲಿ ಟೈಮ್ ಕಾಣ್ತಿದೆ. ಜೊತೆಗೆ ಡಿಸ್ಟೆನ್ಸ್ ಟು ಎಂಟಿ ಅನ್ನೋ ಒಂದು ಫೀಚರ್ಸ್ ಕೂಡ ಇದೆ. ಅದು ಕೂಡ ಈ ಒಂದು ವೆಹಿಕಲಲ್ಲಿ ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದು. ಬೇರೆ 110cc ವೆಹಿಕಲ್ಸಲ್ಲಿ ಇದು ನಿಮಗೆ ಸಿಗಲ್ಲ. ಡಿಸ್ಟೆನ್ಸ್ ಟು ಎಂಟಿ ಅಂದರೆ ನೀವು ಈಗ ಇರುವಂಥ ಫ್ಯೂಲಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡ್ಬೋದು ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಅದನ್ನು ನೀವು ನೋಡಿಕೊಂಡು ಪೆಟ್ರೋಲ್ ಹಾಕ್ಸ್ಕೋಬೋದು. ಹಾಗೆಯೇ ನಿಮ್ಮ ಗಾಡಿ ಎಷ್ಟು ಮೈಲೇಜ್ ಕೊಡ್ತಿದೆ. ನಮ್ಮ ಇಂಡಿಯನ್ ಕಸ್ಟಮರ್ಸ್ ಅಂತೂ ಇದನ್ನು ಜಾಸ್ತಿ ನೋಡ್ತಾರೆ. ಗಾಡಿ ಎಷ್ಟು ಮೈಲೇಜ್ ಕೊಡ್ತಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ, ಗಾಡಿನೇ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಆ ಒಂದು ಫೀಚರ್ ಕೂಡ ಇಲ್ಲಿದೆ. ಸೊ ನಿಮ್ಮ ಆ್ಯಾವ್ರೇಜ್, ಡಿಸ್ಟೆನ್ಸ್ ಟು ಎಂಟಿ ಎಲ್ಲವೂ ಕೂಡ ಇಲ್ಲೇ ರಿಯಲ್ ಟೈಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆಯೇ 2 ಮೋಡ್ಸ್ ಇದೆ ಈ ಒಂದು ವೆಹಿಕಲಲ್ಲಿ. ನೋಡ್ತಾ ಇದ್ದೀರಾ, ಇಲ್ಲಿ ಈಕೋ ಅಂತ ಕಾಣ್ತಿದೆ. ಈಕೋ ಮೋಡ್ ಆ್ಯಂಡ್ ಪವರ್ ಮೋಡ್
ಮೋಡ್ ಆಬ್ವಿಯಸ್ಲಿ ಸಿಟಿ ಡ್ರೈವಿಂಗ್ಗೆ ಕಂಫರ್ಟಬಲ್ ಆಗಿರುತ್ತೆ, ಮೈಲೇಜ್ ಜಾಸ್ತಿ ಕೊಡುತ್ತೆ. ಪವರ್ ಮೋಡ್ ಕಂಪ್ಲೀಟ್ಲಿ ಪವರ್ ಓರಿಯೆಂಟೆಡ್ ಆಗಿರುತ್ತೆ, ನಿಮಗೆ ಪವರ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಮೈಲೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ, ಆದರೆ ಥ್ರಿಲ್ ಜಾಸ್ತಿ ಇರುತ್ತೆ. ಹಾಗೆಯೇ ಇನ್ನೊಂದಷ್ಟು ಫೀಚರ್ಸ್ ಬಗ್ಗೆ ನಿಮಗೆ ಹೇಳಲೇಬೇಕು. ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಫೀಚರಿಂದ ನೀವು ಬ್ಲೂಟೂತ್ ಮೂಲಕ ನಿಮ್ಮ ಫೋನಿಂದ ಕನೆಕ್ಟ್ ಆದಾಗ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಯೂಸ್ ಮಾಡ್ಬೋದು, ಪ್ಲಸ್ ವಾಯ್ಸ್ ಅಸಿಸ್ಟ್ ಫೀಚರ್ನ ಕೂಡ ಆಕ್ಸೆಸ್ ಮಾಡ್ಬೋದು. ಹಾಗೆ ಯಾವುದಾದ್ರೂ ಕಾಲ್ ಬಂದರೆ ಇಲ್ಲ SMS ಬಂತು ಅಂದರೆ ಅಲರ್ಟ್ಸ್ನ ಕೂಡ ಪಡಿಬೋದು. ಜೊತೆಗೆ TVS ಕನೆಕ್ಟ್ ಆ್ಯಪ್ ಮೂಲಕ ನೀವು ಫೈಂಡ್ ಮೈ ವೆಹಿಕಲ್ ಅನ್ನೋ ಫೀಚರ್ನ ಯೂಸ್ ಮಾಡಿಕೊಂಡು ಪಾರ್ಕಿಂಗ್ ಲಾಟಲ್ಲಿ ಅಥವಾ ಒಂದಿಷ್ಟು ವೆಹಿಕಲ್ ಮಧ್ಯೆ ನಿಮ್ಮ TVS ಜುಪಿಟರ್ನ ನೀವು ಲೊಕೇಟ್ ಕೂಡ ಮಾಡ್ಬೋದು. ಆ್ಯಂಡ್ ನನಗೆ ಇಷ್ಟ ಆಗಿರುವಂಥ ಒನ್ ಆಫ್ ದ ಬೆಸ್ಟ್ ಸೇಫ್ಟಿ ಫೀಚರ್ ಏನು ಗೊತ್ತಾ? ಇನ್ ಕೇಸ್ ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರೆ ನಿಮ್ಮ ಹಿಂದೆ ಇರುವಂಥ ವೆಹಿಕಲ್ಸ್ಗೆ ಅಲರ್ಟ್ ಮಾಡೋಕೆ ಅಂತಲೇ ಎಮರ್ಜೆನ್ಸಿ ಬ್ರೇಕ್ ಲೈಟ್ಸ್ ಅನ್ನೋ ಆಟೋಮ್ಯಾಟಿಕ್ ಫೀಚರ್ ಈ ಒಂದು TVS ಜುಪಿಟರ್ 110cc ಇದೆ. ಇದು ಸೆಗ್ಮೆಂಟ್ ಫಸ್ಟ್ ಫೀಚರ್ ಅಂತಲೇ ಹೇಳಬೇಕು. ಗಾಡಿ ಓಡಿಸುವಾಗ ಯಾರಾದರೂ ಅಡ್ಡ ಬಂದರೆ ನೀವು ಸಡನ್ನಾಗಿ ಬ್ರೇಕ್ ಮಾಡಿದಾಗ ನಿಮ್ಮ ಹಿಂದೆ ಇರೋರಿಗೆ ಈ ಥರ ಲೈಟ್ಸ್ ಆನ್ ಆಗಿ ಅಲರ್ಟ್ ಮಾಡುತ್ತೆ. ಈ ಒಂದು ಗಾಡಿನಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಇಂಡಿಕೇಟರ್ ಸ್ವಿಚ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹಜಾರ್ಡ್ ಲೈಟ್ ಕೂಡ ಆನ್ ಆಗುತ್ತೆ. ಈ ಫೀಚರ್ ನಿಮಗೆ ಸಿಗ್ತಾ ಇದ್ದು ಬೈಕ್ಗಳಲ್ಲಿ ಮಾತ್ರ, ಕಾಸ್ಟ್ಲಿ ಬೈಕ್ಸಲ್ಲಿ ಈ ಫೀಚರ್ ಸಿಗ್ತಾ ಇತ್ತು. ಸೊ ಈ ಫೀಚರ್ 110cc ಸ್ಕೂಟರ್ನಲ್ಲೂ ತಂದಿದ್ದಾರೆ ಥ್ಯಾಂಕ್ಸ್ ಟು TVS. ಸೊ ಹಜಾರ್ಡ್ ಲೈಟ್ ಇನ್ ಕೇಸ್ ನೀವೇನಾದರೂ ವೆಹಿಕಲ್ ಬ್ರೇಕ್ ಡೌನ್ ಆದಾಗ ಅಥವಾ ಏನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಇದ್ದಾಗ, ತುಂಬ ಫಾಗ್ ಆಗಿತ್ತು ಅಂದಾಗ ಎಷ್ಟೊಂದು ಜನ ಯೂಸ್ ಮಾಡ್ತಾರೆ, ಅಂಥ ಟೈಮಲ್ಲೆಲ್ಲ ಈ ಒಂದು ಹಜಾರ್ಡ್ ಲೈಟ್ನ ಯೂಸ್ ಮಾಡ್ಬೋದು. ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ಹಾಗೆಯೇ ಪಾಸ್ ಲೈಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ವೆಹಿಕಲಲ್ಲಿ ಹೋಗ್ತಿರ್ಬೇಕಾದ್ರೆ ಎದುರುಗಡೆ ಅವರಿಗೆ ಹೆಡ್ಲೈಟ್ ಪಾಸ್ ಮಾಡಬೇಕು ಅಂದಾಗ ಈ ಒಂದು ಫೀಚರ್ನ ಯೂಸ್ ಮಾಡ್ಕೋಬೋದು, ಪಾಸಿಂಗ್ ಫೀಚರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ನಂಗೆ ಇದರಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದರೆ, ನೀವು ಗಾಡಿ ಓಡಿಸ್ಬೇಕಾದ್ರೆ ಲೆಫ್ಟ್ ಟು ರೈಟು ಇಂಡಿಕೇಟರ್ ಹಾಕೋತೀರಾ. ಇಂಡಿಕೇಟರ್ ಹಾಕ್ಕೊಂಡ ಮೇಲೆ ಲೆಫ್ಟ್ಗೆ ಟರ್ನ್ ಆಗಿ ಅಥವಾ ರೈಟಿಗೆ ಟರ್ನ್ ಆಗಿ ಮತ್ತೆ ನಿಮ್ಮ ಹ್ಯಾಂಡಲ್ ಅಥವಾ ಸ್ಟೇರಿಂಗ್ ಸ್ಟ್ರೈಟ್ ಆದಾಗ ನಿಮ್ಮ ಇಂಡಿಕೇಟರ್ ಆಫ್ ಆಗ್ತಿರ್ಲಿಲ್ಲ. ಎಷ್ಟೊಂದು ಜನ ಹಾಗೆ ಹೋಗ್ತಾ ಇರ್ತಾರೆ, ಇಂಡಿಕೇಟರ್ ಆನ್ ಆಗಿರುತ್ತೆ. ಬಟ್ ಈ ವೆಹಿಕಲಲ್ಲಿ ಇಂಡಿಕೇಟ್ರು ಆಟೋಮ್ಯಾಟಿಕ್ ಆಗಿ ಆಫ್ ಆಗುತ್ತೆ. ನೀವು ಟರ್ನ್ ಮಾಡಿ ನಿಮ್ಮ ಹ್ಯಾಂಡಲ್ ಸ್ಟ್ರೈಟ್ ಆದ ಕೂಡಲೇ ಇಂಡಿಕೇಟರ್ ಆಫ್ ಆಗುತ್ತೆ. ಸೊ ಈ ಒಂದು ಫೀಚರ್ ಕೂಡ ಈ ಒಂದು ಸೆಗ್ಮೆಂಟಲ್ಲಿ ಫಸ್ಟ್ ಟೈಮ್ ಕೊಟ್ಟಿರೋದು. ಸೊ TVS ಅವರು ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಹೊಸ ಫೀಚರ್ಸ್ ಯಾರು ಕೊಟ್ಟಿರಬಾರ್ದು, ಮುಂದೆ ಕೊಡೋರು ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟು ಫೀಚರ್ಸ್ನ ಕೊಟ್ಟಿದ್ದಾರೆ. TVS ಜುಪಿಟರ್ 110cc ಈ ಒಂದು ಕೀ ಮೂಲಕ ನೀವು 4 ಫಂಕ್ಷನ್ಸ್ನ ಕಂಟ್ರೋಲ್ ಮಾಡ್ಬೋದು. ಅದು ಏನಪ್ಪ ಅಂದರೆ, ಒಂದು ಆಬ್ವಿಯಸ್ಲಿ ಗಾಡಿನ ಸ್ಟಾರ್ಟ್ ಮಾಡ್ಬೋದು, ಇಗ್ನಿಷನ್ ಯೂಸ್ ಮಾಡ್ಬೋದು, ಹಾಗೆಯೇ ಹ್ಯಾಂಡಲ್ ಲಾಕ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಜೊತೆಗೇ ನೀವು ಈ ವೆಹಿಕಲ್ ಮೂಲಕ ಅಂಡರ್ ಸೀಟ್ ಸ್ಟೋರೇಜ್ನ ಕೂಡ ಆಕ್ಸೆಸ್ ಮಾಡ್ಬೋದು. ಅಂಡರ್ ಸೀಟ್ ಸ್ಟೋರೇಜ್ಗೆ ಸಪ್ರೇಟಾಗಿ ನೀವು ಕೀ ಇನ್ಸರ್ಟ್ ಮಾಡೋ ಹಾಗಿಲ್ಲ, ಎಲ್ಲ ಇದರಲ್ಲೇ ವರ್ಕ್ ಆಗುತ್ತೆ. ಜೊತೆಗೆ ಇನ್ ಕೇಸ್ ನೀವೇನಾದರೂ ಫ್ಯೂಯಲ್ ಕ್ಯಾಪ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ಇದೇ ಇದರಲ್ಲಿ ನೋಡಿ, ಎಲ್ಲವೂ ಕೂಡ 4 ಫಂಕ್ಷನ್ನು, ನಿಮ್ಮ ಹ್ಯಾಂಡಲ್ ಲಾಕ್ ಆ್ಯಂಡ್ ಅನ್ಲಾಕ್, ಗಾಡಿ ಇಗ್ನಿಷನ್ನು, ಅಂಡರ್ ಸೀಟ್ ಸ್ಟೋರೇಜು, ಫ್ಯೂಲ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಎಲ್ಲ ಕೂಡ ಈ ಒಂದು ಜಾಗದಿಂದನೇ ಮಾಡ್ಬೋದು. ಆ್ಯಂಡ್ ಇಲ್ಲಿ USB ಸಾಕೆಟ್ ಕೊಟ್ಟಿರೋದ್ರಿಂದ ನೀವು ಇಲ್ಲೇ ನಿಮ್ಮ ಫೋನ್ನ ಇಟ್ಕೊಂಡು ಆರಾಮಾಗಿ ಚಾರ್ಜ್ ಕೂಡ ಮಾಡ್ಕೋಬೋದು. ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗ್ತಿದ್ದೀರಾ ಅಂದರೆ ಆರಾಮಾಗಿ ನಿಶ್ಚಿಂತೆಯಾಗಿ ಹೋಗಬಹುದು. ಸಾಕಷ್ಟು ಗಾಡಿಗಳಲ್ಲಿ ಗಾಡಿನ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಸೌಂಡ್ ಬರುತ್ತೆ, ಚೋಕ್ ಹಿಡಿಬೇಕು, ಗಾಡಿ ಸ್ಟಾರ್ಟ್ ಮಾಡಬೇಕು, ಆ ಥರ ಏನೇನೋ ಹೇಳ್ತಾರೆ. ಬಟ್ ಈ ಒಂದು TVS ಜುಪಿಟರ್ 110cc ವೆಹಿಕಲಲ್ಲಿ ಆ ಥರದ ತಲೆನೋವೇ ಇಲ್ಲ. ಒಂದು ಸೈಲೆಂಟ್ ಸ್ಟಾರ್ಟ್ ಫೀಚರೇ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು TVS ಅವರು. ಇದು ಸೆಗ್ಮೆಂಟಲ್ಲೇ ಫಸ್ಟು. ಈ ಥರದ್ದು ಫೀಚರ್ ನಾನು ಎಲ್ಲೂ ನೋಡಿರಲಿಲ್ಲ. ಏನಂದರೆ ನಿಮ್ಮ ಬ್ರೇಕ್ನ ಹಿಡ್ಕೊಂಡು ಜಸ್ಟ್ ಸ್ಟಾರ್ಟ್ ಬಟನ್ನ ಟಚ್ ಮಾಡಿದ್ರೆ ಸಾಕು, ಗಾಡಿ ಏನು ಜಾಸ್ತಿ ನಖರ ಮಾಡಿದೆ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ. ಲೈವ್ ಡೆಮೋ ತೋರಿಸ್ತೀನಿ ನೋಡಿ. ನೋಡಿ, ಗಾಡಿ ಸ್ಟಾರ್ಟ್ ಆಯಿತು. ಅದರದ್ದು ನಾಕಿಂಗ್ ಸೌಂಡ್, ಇಂಜಿನ್ ನಾಕಿಂಗ್ ಸೌಂಡ್ ಏನೂ ಬರಲಿಲ್ಲ ನಿಮಗೆ. ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಆಗಿ ಗಾಡಿ ಓಡಾಡೋಕ್ಕೆ ರೆಡಿ ಆಗಿದೆ. ಜುಪಿಟರ್ 110cc ಈ ಒಂದು ವೆಹಿಕಲ್ ಬಗ್ಗೆ ಹೇಳೋದಾದರೆ ಸೇಫ್ಟಿಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು. ಡಿಸ್ಕ್ ಬ್ರೇಕ್ ಅಂತೂ ಬಂದೇ ಬರುತ್ತೆ. ಆ್ಯಂಡ್ ಟಾಪ್ ಎಂಡ್ ವೇರಿಯಂಟಲ್ಲಿ ಮಾತ್ರ ಇದು ಬರೋದು. ಡ್ರಮ್ ಬ್ರೇಕ್ ಆಪ್ಷನ್ ಕೂಡ ಇದೆ ಲೋವರ್ ವೇರಿಯಂಟಲ್ಲಿ, ಅದನ್ನು ನೀವು ಕೂಡ ಬೈ ಮಾಡ್ಬೋದು. ಜೊತೆಗೇ ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಆಪ್ಷನ್ ಕೂಡ ಇದೆ. ಫಾಲೋ ಮೀ ಹೆಡ್ ಲ್ಯಾಂಪ್ಸ್ ಆಪ್ಷನ್ ಏನಪ್ಪ ಅಂದರೆ, ಇನ್ ಕೇಸ್ ನೀವು ವೆಹಿಕಲ್ನ ಆಫ್ ಮಾಡಿ ನಿಮ್ಮ ಮನೆಗೆ ಹೊರಡಬೇಕಾದ್ರೆ ನಿಮ್ಮ ಮನೆ ತನಕ ಹೋಗೋ ಡಿಸ್ಟೆನ್ಸ್ ಇದೆಯಲ್ಲ, ಅಂದರೆ ನೀವು ಪಾರ್ಕಿಂಗ್ ಮಾಡಿರೋ ಜಾಗದಿಂದ ನಿಮ್ಮ ಮನೆ ತನಕ ಹೋಗೋ ಡಿಸ್ಟೆನ್ಸ್, ಅಲ್ಲಿ ತನಕನೂ ಈ ಒಂದು ಗಾಡಿಯ ಹೆಡ್ ಲ್ಯಾಂಪ್ ಆನ್ ಆಗೇ ಇರುತ್ತೆ, ನಿಮಗೆ ಅಸಿಸ್ಟ್ ಮಾಡುತ್ತೆ. ಸೊ ಈ ಒಂದು ಫೀಚರ್ ಈ ಒಂದು ವೆಹಿಕಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾರೆ. ಹಾಗೆಯೇ ಸೈಡ್ ಸ್ಟ್ಯಾಂಡ್ ಅಲರ್ಟ್ ಫೀಚರ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಸ್ಟ್ಯಾಂಡ್ನ ಹಾಕಿದ್ದೀರಾ ಅಂದರೆ ಇಲ್ಲಿ ಅಲರ್ಟ್ ಮಾಡುತ್ತೆ. ಇದು ಸಾಕಷ್ಟು ವೆಹಿಕಲ್ಗಳಲ್ಲಿ ಈಗಾಗಲೇ ಬಂದಿದೆ. ಜೊತೆಗೆ ಇನ್ ಕೇಸ್ ಸೈಡ್ ಸ್ಟ್ಯಾಂಡ್ ಆನ್ ಆಗಿದ್ದರೆ ನಿಮ್ಮ ವೆಹಿಕಲ್ ಕೂಡ ಸ್ವಿಚ್ ಆನ್ ಆಗೋದಿಲ್ಲ. ಸೊ ಅದನ್ನು ತೆಗೀರಿ ಅಂತ ಇದು ಹೇಳುತ್ತೆ ನಿಮಗೆ ವೆಹಿಕಲ್ಲು. ಈ ಒಂದು ಹೊಸ ಮಾಡೆಲ್ ಜುಪಿಟರ್ನಲ್ಲಿ 113cc ಇಂಜಿನ್ ಇದೆ. 7.9 BHPನ ಪ್ರೊಡ್ಯೂಸ್ ಮಾಡುತ್ತೆ. 9.8 Nm ಆಫ್ ಟಾರ್ಕ್ ಆ್ಯಟ್ 5000 RPM ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಕಲರ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಟ್ಟು 6 ಕಲರ್ ಆಪ್ಷನ್ಸಲ್ಲಿ TVS ಜುಪಿಟರ್ ನಿಮಗೆ ಸಿಗ್ತಾ ಇದೆ. ಕೆಲವೊಂದಷ್ಟು ಕಲರ್ಗಳು ಬರೀ ಟಾಪ್ ವೇರಿಯಂಟ್ಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇರೋದು.
ಸೊ ಈ ಒಂದು 2024 ಟಿ ವಿ ಎಸ್ ಜುಪಿಟರ್ 110cc ಬೆಲೆ ಸ್ಟಾರ್ಟಿಂಗ್ ಶುರುವಾಗ್ತಿದೆ ಎಕ್ಸ್ ಶೋರೂಮ್ 77,400 ರೂಪಾಯಿಂದ. ಮೈಸೂರಿನಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ಇದು. ನಿಮ್ಮ ಊರಲ್ಲಿ ಏನು ಪ್ರೈಸ್ ಇದೆ ತಿಳ್ಕೊಳ್ಳಿ, ನಿಮ್ಮ ನಿಯರೆಸ್ಟ್ ಟಿ ವಿ ಎಸ್ ಡೀಲರ್ಶಿಪ್ಗೆ ಹೋಗಿ. ಮೈಸೂರಿನಲ್ಲಿ ಇದರ ಬೆಲೆ 77,400 ರೂಪಾಯಿಂದ ಶುರು ಆಗ್ತಿದೆ. ಸೊ ಗೈಸ್, ಓವರ್ ಆಲ್ ಹೇಳಬೇಕು ಅಂದರೆ ಈ ಒಂದು ಗಾಡಿ ನನಗಂತೂ ತುಂಬ ಇಷ್ಟ ಆಯಿತು. ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಕೊಟ್ಟಿರುವಂಥ ಫೀಚರ್ಸ್ ಆಗಿರ್ಬೋದು, ಇಲ್ಲಿ ಇರುವಂಥ ಟೆಕ್ನಾಲಜಿ ಆಗಿರ್ಬೋದು, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ 110cc ವೆಹಿಕಲ್ ಸೆಗ್ಮೆಂಟಲ್ಲಿ ಇಷ್ಟೊಂದು ಫೀಚರ್ಸ್ ಕೊಟ್ಟಿರೋದು ನಿಜವಾಗ್ಲೂ ಜಾ ಡ್ರಾಪಿಂಗ್ ಅಂತಲೇ ಹೇಳಬೇಕು. ಆ್ಯಂಡ್ ನಿಮ್ಗೇನಾದರೂ ಈ ವೆಹಿಕಲ್ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಹತ್ತಿರದ ಟಿ ವಿ ಎಸ್ ಡೀಲರ್ಶಿಪ್ಗೆ ಹೋಗಿ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಬುಕಿಂಗ್ನ ಕೂಡ ಮಾಡಿ. ಸೊ ಮೋಟೋಟೆಕ್ ಕನ್ನಡ ವೀಕ್ಷಕರು ಇನ್ ಕೇಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಇದೇ ಥರ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಫಾಲೋಯಿಂಗ್ ಮೀ, ಕೀಪ್ ಸಪೋರ್ಟಿಂಗ್ ಮೀ. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.